ಅದೇ ತುಂಬ ಹತ್ರದವ್ರನ್ನ ಕರೆಯೋದಕ್ಕೆ ಮರಿಬೇಡ ಕಣೋ. ಗೊತ್ತಾದರೆ ತುಂಬ ಬೇಜಾರು ಮಾಡ್ಕೋತಾರೆ. ಸರಿ ಡ್ಯಾಡ್, ಆಯ್ತು, ನೀವು ಹೇಗೆ ಹೇಳ್ತೀರೋ ಹಾಗೆ. ಸರಿನಾ? ಬರ್ತೀನಿ ನಾನು. ಆದಿತ್ಯ ಸಾಕ್ಷಿ, ನಾಳೆ ನೀನು ಬರ್ತಿದ್ಯಾ ಅಲ್ವಾ? ಬರಲೇಬೇಕು, ಮಿಸ್ ಮಾಡಬಾರ್ದು. ನಿರೋಷ, ನಮ್ಮ ಅಣ್ಣನ ಕಂಪ್ನಿ ಓಪನಿಂಗ್ಗೆ ನಾನು ಬರದೇ ಇರ್ತೀನಾ? ಸಾಕ್ಷಿ, ಕಾಫಿ ಏನಾದರೂ ಬೇಕಿತ್ತಾ? ಇಲ್ಲ ಬೇಡ, ನೀ ಹೇಳು, ನಾನು ಪಾತ್ರೆ ತೊಳಿತೀನಿ. ಪರವಾಗಿಲ್ಲ, ನಾನೇ ತೊಳಿತೀನಿ. ನೀ ಹೇಳು ಸಾಕ್ಷಿ, ಹೇಳು. ಆದಿತ್ಯ ಫೈನಾನ್ಸ್ ಕಂಪ್ನಿ ಓಪನ್ ಮಾಡ್ತಿದ್ದಾನೆ. ಆದಿ ಫೈನಾನ್ಸ್ ಕಂಪ್ನಿ ಶುರು ಮಾಡ್ತಾ ಇರೋದಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ. ಆದರೆ ಕಂಪ್ನಿ ಇನಾಗ್ರೇಷನ್ಗೆ ನಿನ್ನ ಕರೀಲೇ ಇಲ್ವಲ್ಲ, ಅದಕ್ಕೆ ತುಂಬ ಬೇಜಾರಾಗ್ತಿದೆ. ಎಷ್ಟೇ ಆದರೂ ನೀನು ಆದಿತ್ಯಂಗೆ ಪ್ರೀತಿ ತಂಗಿ. ಅವನು ನಿನ್ನನ್ನು ಇನಾಗ್ರೇಷನ್ ಫಂಕ್ಷನ್ಗೆ ಕರೀದೇ ಇರೋದು ನೋಡಿದ್ರೆ ತುಂಬ ದುಃಖ ಆಗುತ್ತೆ ಸಾಕ್ಷಿ. ನೀ ರಂಜಿತ್ನ ಮದುವೆ ಆಗ್ತಿದ್ದ ಹಾಗೆ ನಿನ್ನಂಥ ಪ್ರೀತಿ ತಂಗಿನ ಮರ್ತುಬಿಟ್ಟ ಅನಿಸುತ್ತೆ ಆದಿತ್ಯ. ಆದಿ ನನ್ನನ್ನು ಯಾವುದೇ ಕಾರಣಕ್ಕೂ ಮರೆಯಲ್ಲ. ಅವನಿಗೆ ನನ್ನ ಮೇಲೆ ತುಂಬ ಪ್ರೀತಿ ಇದೆ, ಆದರೆ ನನ್ನ ಮೇಲೆ ಕೋಪನೂ ಇದೆ. ಹೊಸ ಕಂಪ್ನಿ ಅಲ್ವಾ, ತುಂಬ ಕೆಲಸ ಇದೆ ಅಂತ ಅನಿಸುತ್ತೆ. ಅದಕ್ಕೆ ಕರೆಯೋದನ್ನು ಮರ್ತಿದ್ದಾನೆ. ಬಹುಶಃ ಇವತ್ತು ಅವನು ನನ್ನನ್ನು ಕರೀತಾನೆ. ಇದ್ರೂ ಇರ್ಬೋದು, ಪಾಪ ಎಲ್ಲ ಕೆಲಸ ಅವನೊಬ್ಬನೇ ಮಾಡ್ತಿದ್ದಾನಲ್ವಾ, ಅದಕ್ಕೆ ನಿನ್ನ ಕರೆಯೋದು ಮರ್ತಿರ್ಬೋದು. ನೀ ಹೇಳೋದು ಸರಿನೇ. ಹಲೋ ಸಾಕ್ಷಿ, ಹೇಗಿದ್ಯಾ? ಅಡುಗೆ ಮಾಡೋದನ್ನು ಕಲ್ತ್ಕೊಂಡ್ಯಾ? ಕಲ್ತ್ಕೊಂಡಿದ್ದೀನಿ. ಯೂಟ್ಯೂಬ್ನಲ್ಲಿ ಒಂದಷ್ಟು ಕುಕ್ಕಿಂಗ್ ವಿಡಿಯೋಸ್ ನೋಡಿ ಕಲ್ತ್ಕೊಂಡೆ. ರಂಜಿತ್ ಕೂಡ ಈಗ ನಾನು ಮಾಡೋ ಅಡುಗೆನ ಇಷ್ಟಪಡ್ತಾರೆ. ಸದ್ಯ ನನಗದೇ ಚಿಂತೆ ಆಗಿಬಿಟ್ಟಿತ್ತು. ಅಡುಗೆ ಮಾಡೋದನ್ನು ಕಲ್ತ್ಕೊಂಡೆಲ್ಲ, ಖುಷಿ ಆಯಿತು. ಅಮ್ಮ, ಆದಿ ಫೈನಾನ್ಸ್ ಕಂಪ್ನಿ ಓಪನ್ ಮಾಡ್ತಿದ್ದಾನಂತೆ. ನಾಳೆ ಇನಾಗ್ರೇಷನ್ ಇಟ್ಕೊಂಡಿದ್ದೀವಿ ಕಣೆ. ನಿನ್ನನ್ನು ಕರೆಯೋಣ ಅಂತ ಅಂದ್ಕೊಂಡ್ವಿ, ಆದರೆ ನಾನು ರಂಜಿತ್ನ ಮದುವೆ ಆದ ತಕ್ಷಣ ಹೊರಗಿನೋಳಾಗ್ಬಿಟ್ನಾ? ಛೇ, ನೀನು ಯಾವತ್ತಿದ್ರೂ ನಮ್ಮನೆ ಮಹಾಲಕ್ಷ್ಮಿ ಕಣೆ. ನಿನ್ನನ್ನು ಕರೆದ್ರೆ ಎಲ್ಲಿ ನಿಮ್ಮ ಅಣ್ಣ ಸೆಟ್ ಮಾಡ್ಕೊಳ್ತಾನೆ ಅನ್ನೋ ಕಾರಣಕ್ಕೆ ಕರೀಲಿಲ್ಲ ಅಷ್ಟೆ. ತಪ್ಪು ತಿಳ್ಕೊಂಬೇಡವೆ. ಅವನಿಗಿನ್ನೂ ನನ್ನ ಮೇಲೆ ಕೋಪ ಹೋಗಿಲ್ವಾ ಅಮ್ಮ? ಇಲ್ಲ ಮಗಳೇ, ನಿನ್ನ ಕರಿಬಾರ್ದು ಅಂತ ನಮ್ಗೆ ಆರ್ಡರ್ ಮಾಡಿಬಿಟ್ಟಿದ್ದಾನೆ. ಹೋಗ್ಲಿ ಬಿಡಿ, ನೀವ್ಯಾಕೆ ಬೇಜಾರು ಮಾಡ್ಕೊಳ್ತಾ ಇದ್ದೀರಾ? ಎಲ್ಲ ನಾನು ಪಡ್ಕೊಂಡು ಬಂದಿರೋದು ಅಷ್ಟೆ. ಆದಿ ಇಷ್ಟು ದಿನ ಓಡಾಡ್ಕೊಂಡಿದ್ದ, ಈಗ ಅವನೇ ಕಂಪ್ನಿ ಓಪನ್ ಮಾಡಿ ಲೈಫ್ನಲ್ಲಿ ಸೆಟಲ್ ಆಗ್ತಾ ಇದ್ದಾನೆ. ನನಗಿದಕ್ಕಿಂತ ಇನ್ನೇನು ಬೇಡ. ಅವನು ಕರೀದೇ ಇದ್ರು ಅವನ ಕಂಪ್ನಿ ಇನಾಗ್ರೇಷನ್ ದಿನ ನಾನು ಬಂದೇ ಬರ್ತೀನಿ. ನಿನ್ನ ಬರಬೇಡ ಅಂತ ಹೇಳೋದಕ್ಕೆ ಯಾರಿದ್ದಾರೆ? ಅದು ನಿನ್ನ ಹಕ್ಕು ಕಣೆ. ಸಾಕ್ಷಿ, ಒಂದು ನಿಮಿಷ ಇರು, ನಿಮ್ಮ ಡ್ಯಾಡಿ ಮಾತಾಡ್ತಾರಂತೆ. ಹಲೋ ಸಾಕ್ಷಿ, ನಾಳೆ ನಡೀತಾ ಇರೋ ಫಂಕ್ಷನು ನಿಮ್ಮ ಮನೆ ಫಂಕ್ಷನ್ನು. ನಿನ್ನ ಯಾರೂ ಕರಿಬೇಕಾಗಿಲ್ಲ. ಆಯ್ತು ಡ್ಯಾಡ್, ಬರ್ತೀನಿ. ರಂಜಿತ್ ಹೇಗಿದ್ದಾನೆ? ಏನು ಮಾಡ್ತಾ ಇದ್ದಾನೆ? ಅವರು ಕೂಡ ಒಂದು ಕಂಪ್ನಿ ಓಪನ್ ಮಾಡಬೇಕು ಅಂತ ಓಡಾಡ್ತಾ ಇದ್ದಾರೆ.
ಓಹ್ ಗುಡ್. ರಂಜಿತ್ಗೆ ನಾನು ಗುಡ್ ಲಕ್ ಹೇಳಿದೆ ಅಂತ ಹೇಳು. ಆಮೇಲೆ ಕಂಪ್ನಿ ಓಪನ್ ಮಾಡೋದಕ್ಕೆ ನನ್ನಿಂದ ಏನಾದ್ರು ಸಹಾಯ ಬೇಕಿದ್ರೆ ಖಂಡಿತ ನನ್ನ ಕೇಳೋದಕ್ಕೆ ಹೇಳು. ಆಯಿತು ಡ್ಯಾಡ್, ಹೇಳ್ತೀನಿ. ಹಾಗೆ ನೀನು ಬರಬೇಕಾದ್ರೆ ರಂಜಿತ್ನ ಜೊತೆ ಕರ್ಕೊಂಬ. ನಾನು ಹೇಳಿದೆ ಅಂತ ಹೇಳು. ಹೇಳ್ತೀನಿ. ಬಾಯ್. ಏನೋ ಫಿನಾನ್ಸ್ ಕಂಪ್ನಿ ಓನರ್, ಏನ್ ಸಮಾಚಾರ? ಓ ನೀನು ಕಾಲ್ ಹೇಳಕ್ ಸ್ಟಾರ್ಟ್ ಮಾಡ್ಬಿಟ್ಟಾ? ಹಾಗಲ್ಲ ಕಣೋ, ಲೈಫಲ್ಲಿ ಫಸ್ಟ್ ಟೈಮ್ ನೀನೊಂದು ಸ್ವಂತ ಬಿಸ್ನೆಸ್ ಶುರು ಮಾಡೋದಕ್ಕೆ ಹೊರಟಿದ್ಯಾ. ಅದನ್ನ ಹೇಗೆ ಬೆಳೆಸ್ಬೇಕು ಅನ್ನೋದ್ರ ಬಗ್ಗೆ ಗಮನ ಕೊಡು. ಅದು ಬಿಟ್ಟು ಮುಂಚಿನ ಥರ ಗಲಾಟೆ ಗದ್ಲು ಅಂತೆಲ್ಲ ಹೋಗ್ಬೇಡ. ಇನ್ನೊಬ್ಳು ಬಾಕಿದೆ ನೋಡೆ ನಂಗೆ ಬುದ್ಧಿ ಹೇಳಕ್ಕೆ. ಈಗ ಅಪ್ಪ ಅಮ್ಮನ ಲಿಸ್ಟಿಗೆ ನೀನು ಸೇರ್ಕೊಂಡೆ. ಹಾಗಲ್ಲ ಕಣೋ, ನಿನ್ಗೆ ಕೋಪ ಬೇಗ ಬರುತ್ತೆ. ಆ ಕೋಪನೆಲ್ಲ ಬಿಟ್ಟು ಒಳ್ಳೆ ದಾರಿಲಿ ಹೋಗು ಅಂತ ಹೇಳ್ತಿದ್ದೀನಿ ಅಷ್ಟೇ. ನೀನೇನೆ ನನ್ನನ್ನು ಬೇಕು ಅಂತ ಕೋಪ ಮಾಡ್ಕೊಂತೀನಾ? ನಿನ್ ಕೋಪ ಒಳ್ಳೇದೇ ಇರ್ಬೋದು ಕಣೋ, ಆದ್ರೆ ಅದು ಎದುರುಗಡೆ ಇರೋಗೆ ಕೆಟ್ಟ ತರ ಕಾಣುತ್ತೆ, ಅದಕ್ಕೆ ಹೇಳ್ದೆ. ಸರಿ ಅಮ್ಮ, ಇನ್ಮೇಲೆ ನಾನು ಕೋಪ ಮಾಡ್ಕೊಳ್ಳಲ್ಲ. ನೀನು ಹೇಗೆ ಹೇಳ್ತು ಆಗಿರ್ತೀನಿ, ಓಕೆನಾ? ಹಾ ಅದಿ, ನಿನ್ ತಂಗಿ ಸಾಕ್ಷಿನೂ ಇನಾಗ್ರೇಷನ್ ಫಂಕ್ಷನ್ ಕರೆದಿದ್ದೀನೋ? ನಾನ್ಯಾಕೆ ಕರೀಲೆ? ನಾನು ಯಾರನ್ನೂ ಕರೆದಿಲ್ಲ, ಕರೆಯೋದು ಇಲ್ಲ. ಏ ಕಳ್ಳ, ತಮಾಷೆ ಮಾಡ್ತಿದ್ಯಾ? ನೀನ್ ಸಾಕ್ಷಿನ ತುಂಬಾ ಪ್ರೀತಿಸ್ತೀಯ ಅಂತ ನನ್ಗೂ ಗೊತ್ತು. ನಾವ್ ಹೇಳ್ದೆ ಇದ್ರು ಕರ್ದಿರ್ತೀಯ, ಆದ್ರೆ ನಮ್ಮ ಹತ್ರ ಹೇಳ್ತಿಲ್ಲ ಅಲ್ವಾ? ತೆಗೆದ್ ಬಾರ್ತೀನಿ ನೋಡು. ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವ ನಿಂಗೆ? ನನಗೆ ಸಾಕ್ಷಿಗೆ ಯಾವುದೇ ರೀತಿ ಸಂಬಂಧ ಇಲ್ಲ. ಕೋಪ ಮಾಡ್ಕೋಬೇಡ ಕಣೋ. ನೋಡು, ಸಾಕ್ಷಿ ಮೇಲೆ ಮೊದ್ಲಿ ತರ ಆಟ ಸಾಧಿಸೋದನ್ನ ಕಡಿಮೆ ಮಾಡು. ಕಡಿಮೆ ಮಾಡಿ ಅವಳನ್ನ ಇನ್ವೈಟ್ ಮಾಡು. ಅವಾಗ ನಿನ್ಗೂ ಒಳ್ಳೇದಾಗುತ್ತೆ, ಅವಳಿಗೂ ಖುಷಿ ಆಗುತ್ತೆ. ನಾನು ಅವಳನ್ನ ಕರಿಬೇಕು, ಅವಳನ್ನ ತಂಗಿ ಅಂತ ಒಪ್ಕೋಬೇಕು ಅಂದ್ರೆ ಅವಳು ಆ ಲೋಫರ್ ರಂಜಿತ ಬಿಟ್ಟು ಬರಬೇಕು. ಏನ್ ಮಾತು ಅಂತ ಆಡ್ತಿದ್ಯೋ? ಯಾವ ಹೆಣ್ ತಾನೇ ಗಂಡನ್ ಬಿಟ್ಟು ಬಾ ಅಂದ್ರೆ ಬರ್ತಾಳೆ ಹೇಳು? ನೀನು ಒಬ್ಬ ಅಣ್ಣ ಆಗಿ ಈ ತರ ಮಾತಾಡೋದಕ್ಕೆ ನಾಚಿಕೆ ಆಗಲ್ವಾ? ನಾಚಿಕೆ ಆಗ್ಬೇಕಾದ್ರು ನನಗಲ್ಲ, ನಿನಗೆ. ಈ ಟಾಪಿಕ್ ಬಗ್ಗೆ ಮಾತಾಡ್ಬೇಡ ಅಂದ್ರೆ ಕೆದಕಿ ಇದ್ರ ಬಗ್ಗೆನೇ ಮಾತಾಡ್ತಿದ್ಯಲ್ಲ. ನೀನು ಸಾಕ್ಷಿನ ಸಪೋರ್ಟ್ ಮಾಡ್ಕೊಂಡು ಮಾತಾಡಾಗಿದ್ರೆ ನಾಳೆ ಇನಾಗ್ರೇಷನ್ಗೆ ನೀನು ಬರ್ಬೇಡ. ನಾನು ಹೇಗೆ ಕೇಳಿದ್ರು ಏನ್ ಮಾಡಿದ್ರು ಸಾಕ್ಷಿನ ತಂಗಿ ಅಂತ ಒಪ್ಕೋತಾನೆ ಇಲ್ಲ. ಅವಳನ್ನ ಕಂಪ್ನಿ ಇನಾಗ್ರೇಷನ್ಗೆ ಕರೆಯೋದು ಇಲ್ಲ ಅಂತ ಹೇಳ್ತಿದ್ದಾನೆ. ಏನ್ ಮಾಡ್ಲಿ ನಾನು? ಆದಿತ್ಯನ ಮನ್ಸನ್ನ ಹೇಗಾದ್ರೂ ಮಾಡಿ ಚೇಂಜ್ ಮಾಡಲೇಬೇಕು. ಹಾಯ್ ಮಗ. ಥ್ಯಾಂಕ್ಸ್. ನೀವೆಲ್ಲ ಬರ್ತಿರೋ ಇಲ್ವೋ ಅನ್ಕೊಂಡ್ಬಿಟ್ಟಿದ್ದೆ ನಾನು. ಅಯ್ಯೋ ಬಲ್ದೇ ನೀನ್ ಬಿಡ್ಬೇಕಲ್ಲಪ್ಪ. ಸೂರ್ಯರೇ, ಸಾಕ್ಷಿ ಇನ್ನೂ ಬರಲೇ ಇಲ್ವಲ್ಲ? ನನಗೂ ಅದೇ ಅನುಮಾನ. ಇವನೇನು ಗಲಾಟೆ ಮಾಡ್ತಾನೆ ಏನೋ ಅಂತ ಅವ್ರು ಬರ್ತಾ ಇದ್ರೆ ಒಂದ್ಸಲ ಫೋನ್ ಮಾಡಿ ನೋಡ್ಲಾ? ಬೇಡ, ಇನ್ನು ಸ್ವಲ್ಪ ಹೊತ್ತು ನೋಡೋಣ ಇರಿ. ಏನ್ ಸಾಕ್ಷಿ, ತುಂಬಾ ಚೆನ್ನಾಗಿ ರೆಡಿಯಾಗಿಲ್ಲ ಹೊರಟಿದ್ಯಾ? ಅದು ಇವತ್ತು ನನ್ನ ಫ್ರೆಂಡ್ ಮದುವೆ ಇದೆ ರಂಜಿತ್, ಅದಕ್ಕೆ ಹೋಗ್ತಾ ಇದ್ದೀನಿ. ಹೌದಾ? ಮತ್ತೆ ಈ ವಿಷಯ ನನಗೆ ಹೇಳಲೇ ಇಲ್ಲ. ಹೇಳೋಣ ಅನ್ಕೊಂಡೆ, ಮರ್ತೋದೆ. ಸರಿ, ಹಾಗಾದ್ರೆ ನನಗೂ ಏನು ಕೆಲಸ ಇಲ್ಲ, ನಾನು ಬರ್ತೀನಿ. ನಾನು ನಿನ್ನ ಫ್ರೆಂಡ್ಸ್ನ ಮೀಟ್ ಮಾಡ್ದಾಗುತ್ತೆ. ಏನು, ನೀವು ಬರ್ತೀರಾ? ಬೇಡ ಬೇಡ, ನಾನು ಒಬ್ಳೇ ಹೋಗ್ತೀನಿ. ಯಾಕೆ? ನಾನು ಬಂದರೆ ನಿನ್ನ ಫ್ರೆಂಡ್ ಬೇಡ ಅಂತಾಳ? ಹಾಗಲ್ಲ, ಅದು ಏನಂದ್ರೆ ಗೊತ್ತು. ಇವತ್ತು ಆದಿತ್ಯನ ಕಂಪ್ನಿ ಓಪನಿಂಗು, ನೀ ಅಲ್ಲಿಗೆ ಹೋಗ್ತಾ ಇದೀಯ. ನಿರೋಷ, ಆಂಟಿ, ಸಾಕ್ಷಿ ಬರ್ತೀನಿ ಅಂತ ಹೇಳಿದಾಳ? ಇಲ್ಲಲ್ಲ, ನನ್ನ ಹತ್ರ ಏನೋ ಹೇಳಿಲ್ಲ ಅವಳು. ಒಂದ್ಸಲ ಅವಳಿಗೆ ಫೋನ್ ಮಾಡಿ ನೋಡೆ, ಬರ್ತಾಳೋ ಇಲ್ವೋ ಅಂತ ಕೇಳೆ. ಹಾಂ, ಕೇಳ್ತೀನಿ. ರಿಂಗ್ ಆಗ್ತಿದೆ, ರಿಸೀವ್ ಮಾಡ್ತಿಲ್ಲ. ಯಾಕೇನಾಯ್ತು? ಟೆನ್ಷನ್ ಇರೋ ಆಗಿದ್ದೀರಾ?
ನೋಡಿ ಸಾಕ್ಷಿ, ನನಗೆ ಎಲ್ಲಿ ಗೌರವ ಸಿಗಲ್ವೋ ಅಂಥ ಜಾಗಕ್ಕೆ ನೀನು ಹೋದರೆ ನಿನಗೂ ಗೌರವ ಸಿಗಲ್ಲ. ನೀನು ಹೋಗೋದು ಬೇಡ. ರಂಜಿತ್ ಪ್ಲೀಸ್ ಬೇಡ ಅಂತ ಮಾತ್ರ ಹೇಳಬೇಡಿ. ನಾನು ಹೋದರೆ ಗೌರವ ಕೊಡ್ತಾನೆ. ಅದು ನಿನ್ನ ಭ್ರಮೆ ಸಾಕ್ಷಿ. ಹಾಗೊಂದು ವೇಳೆ ಗೌರವ ಕೊಡಬೇಕು ಅಂತಿದ್ದಿದ್ರೆ ಅವನಿಗೆ ಮನೆಗೆ ಬಂದು ಇನ್ವಿಟೇಷನ್ ಕೊಟ್ಟು ತಂಗಿ ಮೇಲಿರೋ ಪ್ರೀತಿ ತೋರಿಸಿ ಹೋಗ್ತಿದ್ದ. ಆದರೆ ನೀನು ಅವನು ಕರೀದೇ ಇದ್ರು ಹೋಗ್ತೀನಿ ಅಂತ ಇದೆಯಲ್ಲ. ಅವ್ರು ಕರೆದಿಲ್ಲ ನಿಜ, ಆದರೆ ನಾನು ಹೋಗೋದ್ರಲ್ಲಿ ಏನು ತಪ್ಪಿದೆ ಹೇಳಿ? ಕರೀದೇ ಹೋಗೋದು ಸಾವಿಗೆ ಮಾತ್ರ, ಸಂಭ್ರಮಕ್ಕಲ್ಲ. ಆದಿತ್ಯ ಇಷ್ಟು ದಿನ ರೌಡಿಸಮ್ ಮಾಡ್ಕೊಂಡು ತಿರುಗ್ತಾ ಇದ್ದ, ಆದರೆ ಈಗ ಅವನು ಸ್ವಂತ ಕಾಲ ಮೇಲೆ ನಿಂತ್ಕೊಳ್ತಾ ಇದ್ದಾನೆ. ಇಂಥ ಸಮಯದಲ್ಲಿ ನಾನು ಅವನಿಗೆ ವಿಶ್ ಮಾಡಬೇಕು ಅಂತ ಅನಿಸ್ತಾ ಇದೆ. ತಪ್ಪ? ಮದುವೆ ಆಗಿದ್ದ ದಿವಸನೇ ತಂಗಿ ಅನ್ನೋ ಪ್ರೀತಿನೂ ಇಲ್ಲದೆ ಮನೆಯಿಂದ ಆಚೆ ಹಾಕಿದ ಅಂದಮೇಲೆ ಅಣ್ಣ ಅನ್ನೋ ಸೆಂಟಿಮೆಂಟ್ ಇಟ್ಕೊಂಡಿದ್ದಾರ ನೀನು? ನಿಂಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ನಾನು ನಿಮ್ಮನ್ನ ಮದುವೆ ಆದನು ಕೋಪಕ್ಕೆ ಹಾಗೆ ಮಾಡ್ದ, ಆದರೆ ಇವತ್ತು ಅವನು ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡಿರಲ್ಲ. ನನ್ನನ್ನು ಗೌರವಿಸ್ತಾನೆ ರಂಜಿತ್. ಸಾಕ್ಷಿ, ನೀನೇನೋ ಅಣ್ಣ ಅನ್ನೋ ಪ್ರೀತಿಯಿಂದ ಅಲ್ಲಿಗೆ ಹೋಗ್ತೀಯ, ಆದರೆ ಅವನು ನಿನಗೆ ಸ್ವಲ್ಪನೂ ರೆಸ್ಪೆಕ್ಟ್ ಕೊಡದೆ ಅವಮಾನ ಮಾಡಿ ಕಳಿಸ್ತಾನೆ. ಪ್ಲೀಸ್ ಸಾಕ್ಷಿ, ನನ್ನ ಮಾತು ಕೇಳು. ಎಲ್ಲೂ ಹೋಗಬೇಡ, ಆರಾಮವಾಗಿ ಮನೆಯಲ್ಲಿರು. ಪ್ಲೀಸ್ ರಂಜಿತ್, ಹಾಗಲ್ಲ, ಏನೂ ಆಗಲ್ಲ. ನನ್ನನ್ನು ಕಳ್ಸಲ್ಲ ಅಂತ ಮಾತ್ರ ಹೇಳಬೇಡಿ ಪ್ಲೀಸ್. ನಿನಗೆ ನಿನ್ನ ಗಂಡನ ಮೇಲೆ ಪ್ರೀತಿ ಇದ್ದರೆ ನನ್ನ ಮಾತು ಕೇಳು, ಇಲ್ಲೇ ಇರು. ಟೆನ್ಷನ್ ಏನೂ ಇಲ್ಲ ಕಣೋ. ಇಷ್ಟು ಗ್ರ್ಯಾಂಡಾಗಿ ಫಂಕ್ಷನ್ ನಡೀತಾ ಇದೆ, ನಾನೇ ಟೆನ್ಷನ್ ಮಾಡ್ಕೊಳ್ಳಿ ಹೇಳು. ಸರಿ, ಟೈಮ್ ಆಯ್ತು, ಇನಾಗ್ರೇಷನ್ ಮಾಡೋಣ ಬನ್ನಿ. ಅದಿ ಇನ್ನೊಂದು 5 ನಿಮಿಷ ಆಮೇಲೆ ಮಾಡ್ಬೋದಲ್ವಾ? 5 ನಿಮಿಷನಾ? ಏನಕ್ಕೆ ಡ್ಯಾಡ್, ಎಲ್ಲ ಬಂದಿದ್ದಾರಲ್ಲ. ಅಲ್ಲ ಅದಿ, ಆಂಟಿ ಅಂಕಲ್ ಇಬ್ರು 5 ನಿಮಿಷ ವೇಟ್ ಮಾಡೋಣ ಅಂತ ಹೇಳ್ತಾ ಇರ್ತಾನೆ. 5 ನಿಮಿಷ ವೇಟ್ ಮಾಡಿ ಇನಾಗ್ರೇಟ್ ಮಾಡಿದ್ರೆ ಏನು ಪ್ರಾಬ್ಲಮ್ಮು? ಸರಿ ಆಯ್ತು. ರಂಜಿತ್, ಪಾಪ ಸಾಕ್ಷಿ ಅಷ್ಟೊಂದು ಕೇಳ್ಕೊತಿದ್ದಾಳೆ, ಇಲ್ಲ ಅನ್ಬೇಡಿ. ಆದಿತ್ಯಂಗೂ ಸಾಕ್ಷಿ ಮೇಲೆ ತುಂಬ ಪ್ರೀತಿ ಇದೆ. ಅವನು ಖಂಡಿತ ಸಾಕ್ಷಿನ ತುಂಬ ಚೆನ್ನಾಗಿ ನಡೆಸ್ಕೋತಾನೆ. ಹಾಗೊಂದು ವೇಳೆ ಅವಮಾನ ಆಗುವಂಥ ಪರಿಸ್ಥಿತಿ ಬಂದರೆ ಅಲ್ಲಿ ಸೂರ್ಯ, ಆರತಿ ಎಲ್ಲರೂ ಇರ್ತಾರಲ್ವಾ, ಅವರವಳನ್ನ ನೋಡ್ಕೋತಾರೆ. ನಾನು ಏನು ಹೇಳಿದ್ರು ನಿಮ್ಗೆ ಅರ್ಥ ಆಗಲ್ಲ. ನಿಮ್ಗೆ ಹೇಗೆ ಸರಿ ಅನಿಸುತ್ತೋ ಹಾಗೆ ಮಾಡಿ. ಸಾಕ್ಷಿ, ಏನು ಯೋಚನೆ ಮಾಡ್ತಿದ್ಯಾ? ಫಂಕ್ಷನ್ಗೆ ಲೇಟ್ ಆಗುತ್ತೆ, ನಡಿ. ಹೇಗಿದ್ಯೋ ಆರ್ಯ? ಇನ್ನು ನನ್ನ ಮೇಲೆ ಕೋಪನಾ? ಈ ಅಕ್ಕನ ಒಂದ್ಸಲ ಮಾತಾಡ್ಸೋ. ಹೇಗಿದೆಯಾ? ಚೆನ್ನಾಗಿದ್ದೀನಿ. ಆದಿ, 1 ನಿಮಿಷ. ಯಾಕೋ ಇನ್ನು ನನ್ನ ಮೇಲೆ ಕೋಪ ಹೋಗಿಲ್ವಾ?
ಮಾಮ್, ಇನಾಗ್ರೇಷನ್ ಮಾಡೋಣ ಬನ್ನಿ, ಇನ್ನೂ ಲೇಟ್ ಮಾಡೋದು ಬೇಡ. ನೀವು ಸುಮ್ಮನೆ ಬನ್ನಿ ಈಗ. ಸಾಕ್ಷಿ, ನೀನು ಬರ್ತೀಯೋ ಇಲ್ವೋ ಅಂತೇಳಿ ತುಂಬ ಯೋಚನೆ ಆಗಿತ್ತು ಕಣೆ ನನಗೆ. ನನ್ನ ಅಣ್ಣನ ಕಂಪ್ನಿ ಓಪನಿಂಗಕ್ಕೆ ನಾನು ಬರದೇ ಇರೋದಕ್ಕಾಗುತ್ತಾ? ಅವ್ನು ಕರೀಲಿಲ್ಲ ಅಂತ ನಾನು ಬರದೇ ಇದ್ಬಿಡ್ತೀನ? ಅದಕ್ಕೆ ಬಂದೆ. ನೀನು ಬಂದು ಒಳ್ಳೆ ಕೆಲಸ ಮಾಡಿದೆ. ಜೊತೆಗೆ ರಂಜಿತ್ನ ಕರ್ಕೊಂಡ್ಬಂದಿದ್ದು ಚೆನ್ನಾಗಿರೋದು. ಅವರು ಬರಬೇಕು ಅಂತಾನೆ ಇದ್ರು ಡ್ಯಾಡಿ. ಸ್ವಲ್ಪ ಅರ್ಜೆಂಟ್ ಕೆಲಸ ಆಯಿತು ಅಂತ ಬರಲಿಲ್ಲ. ನೀನು ಮಾಡ್ತಿರೋ ಬಿಸ್ನೆಸ್ ಸಕ್ಸಸ್ ಆಗಲಿ ಆದಿತ್ಯ. ಖಂಡಿತವಾಗ್ಲಮ್ಮ. ನಿನ್ನ ಆಶೀರ್ವಾದ, ಡ್ಯಾಡಿ ಆಶೀರ್ವಾದ ನನ್ನ ಮೇಲೆ ಇರೋವರೆಗೂ ನಾನು ಗೆದ್ದೇ ಗೆಲ್ತೀನಿ. ಡ್ಯಾಡಿ, ದೀಪ ಹಚ್ಚಿದ್ದಾನೆ. ನಾನು ದೀಪ ಹಚ್ಚೋದಕ್ಕಿಂತ ನಮ್ಮ ಮನೆ ಬೆಳಕು ಸಾಕ್ಷಿ ದೀಪ ಹಚ್ಚಿದ್ರೇನೆ ಇದಕ್ಕೊಂದು ಅರ್ಥ ಇರೋದು. ಬಾ ಸಾಕ್ಷಿ. ನಾನು ದೀಪ ಹಚ್ಚೋದಕ್ಕಿಂತ ನಮ್ಮ ಮನೆ ಬೆಳಕು ಸಾಕ್ಷಿ ದೀಪ ಹಚ್ಚಿದ್ರೇನೆ ಇದಕ್ಕೊಂದು ಅರ್ಥ ಇರೋದು. ಬಾ ಸಾಕ್ಷಿ. ಅಪ್ಪ ಅಮ್ಮ ಒಂದು ಕಡೆ, ಮಕ್ಕಳು ಒಂದು ಕಡೆ ನಿಂತ್ಕೊಳ್ಳಿ, ಪೂಜೆ ಶುರು ಮಾಡ್ಬಿಡೋಣ. ಡ್ಯಾಡ್, ಪೂಜೆ ಆಯ್ತಲ್ವಾ? ಬರೀ ಟೇಪ್ ಕಟ್ ಮಾಡೋಣ. ಹಾಂ ಸರಿ, ನಡೀರಿ. ಅರೆ ಬಾರೋ. ಬಾ ಸಾಕ್ಷಿ. ನಮ್ಮ ಆದಿಗೆ ಒಳ್ಳೇದಾಗಲಿ. ಅವನ ಆರ್ತಿ ಫೈನಾನ್ಸ್ ಕಂಪ್ನಿ ಇನಾಗ್ರೇಷನ್ ಈಗ ಟೇಪ್ ಕಟ್ ಮಾಡಬೇಕು. ಕತ್ರಿ ಕತ್ರಿ. ಆರ್ಯ, ಟೇಬಲ್ ಮೇಲೆ ಕತ್ರಿ ನೋಡು. ಕತ್ರಿ ಹುಡ್ಕೊ. ಬನ್ನಿ, ಅಲ್ಲಿ ನೋಡು. ಅಲ್ಲ, ಈ ಕಡೆ ನೋಡು. ಈ ಕಡೆ ನೋಡಿ. ಏ